ಗೃಹಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ GSTಗೆಲ್ಲ ಒಳಗೆ ಬರುವಂತವರು ಕೆಲವೊಂದಿಷ್ಟು ಮಹಿಳೆಯರು ಅರ್ಜಿ ಹಾಕಿದ್ರು, ಸೊ ಅದೆಲ್ಲ ರಿಜೆಕ್ಟ್ ಮಾಡಿದ್ರಿ. ಹೌದು, ಖಂಡಿತವಾಗ್ಲೂ ಮೊದಲಿನಿಂದನೂ ಕೂಡ ಏನು ನಾವು ಆಗಸ್ಟ್ನಲ್ಲಿ ಹೋದ ವರ್ಷ ಶುರು ಮಾಡಿದ್ವಿ, ಅವಾಗ್ಲಿಂದನೂ ಕೂಡ ನಾವು GST ಪೇಯಿಗೆ ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯಿಗೆ ಗೃಹಲಕ್ಷ್ಮಿ ಬರೋದಿಲ್ಲ ಅಂತ ನಾವು ಕ್ಲಿಯರ್ ಆಗಿ ಹೇಳಿದ್ವಿ. ಸೊ GST ಇದ್ಕೊಂಡು ಕೆಲವು ಜನ ಮಹಿಳೆಯರು ಅರ್ಜಿಯನ್ನು ತುಂಬಿದ್ರು. ಆ ಅರ್ಜಿಯನ್ನೇ ನಾವು ಅಂದರೆ ಅರ್ಜಿಯನ್ನೇ ಸ್ವೀಕಾರ ಮಾಡಲಿಲ್ಲ ನಮ್ಮ ಪೋರ್ಟಲ್ ಏನಿದೆಯಲ್ಲ. ಸೊ ಅದು ಅಂತ GST ಅಂತ ಬಂದ್ಬಿಡುತ್ತೆ. ಸೊ ಅರ್ಜಿಯನ್ನೇ ಸ್ವೀಕಾರ ಮಾಡೋದಿಲ್ಲ. ಈ ತರ ಎಷ್ಟು ಅರ್ಜಿ ಬಂದಿದ್ವಿ? ಮೋಸ್ಟ್ಲಿ ಒಂದು 10ರಿಂದ 15,000ವರೆಗೂ ಈ ರೀತಿ ಅರ್ಜಿ ಬಂದಿದ್ವಿ. ಅವರಿಗೆ ಅವಾಗ್ಲೇನೆ ಅದನ್ನ ತತ್ಕ್ಷಣನೇ ನಮ್ಮ ಪೋರ್ಟಲ್ ಅದನ್ನ ಸ್ವೀಕಾರ ಮಾಡೋದಿಲ್ಲ, ಅದನ್ನ ತಿರಸ್ಕಾರ ಮಾಡುತ್ತೆ. ಸೊ ಒಂದು 15,000 ಜನವರೆಗೂ GST ತಗೊಳ್ಳೋರು ಅರ್ಜಿಯನ್ನು ಹಾಕಿದ್ರು, ಅವಾಗ್ಲೇ ತತ್ಕ್ಷಣ ತಿರಸ್ಕಾರ ಮಾಡುತ್ತೆ. ಈಗ ಸಲ್ಲಿಕೆ ಮಾಡಿದ್ರಲ್ಲೂ ಈ ರೀತಿ ಯಾರಾದ್ರೂ ಸುಳ್ಳು ಮಾಹಿತಿ ಕೊಟ್ಟು ಆ ರೀತಿ ಯಾರಾದ್ರೂ ತಗೊಳ್ತಾ ಇರೋ